ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ನಾಳೆಯಿಂದ ಮದರಂಗಿ ಕೃಷ್ಣನ ಅಸಲಿ ಆಟ ಶುರು. ಬೆಚ್ಚಿ ಬೀಳಿಸೋ ಕಥೆ, ಮೈ ನಡುಗಿಸೋ ಸ್ಟಂಟ್ಸ್. ಮತ್ತೆ ದಾಖಲೆ ಬರೆಯೋಕೆ ಬರ್ತಿದೆ AK47 ಟೀಮ್. TV9 ನಲ್ಲಿ ಮುಂಬೈ ಸ್ಪೆಷಾಲಿಟಿಗಳ ಅನಾವರಣ. ಇದೇ ಹೊತ್ತಿನ ವಿಶೇಷ ಮುಂಬೈ ಹೀರೋ. ಮುಂಬೈ ರಾಮು ಫಿಲ್ಮ್ಸ್ ಬ್ಯಾನರ್ ನಡಿ ನಾಳೆ ತೆರೆಗೆ ಬರ್ತಿರೋ ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾ AK47 ಅಂತ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದ ಚಿತ್ರತಂಡವೇ ಕೂಡಿ ಮಾಡಿರೋ ಅಂಥದ್ದೇ ಫೀಲ್ ಕೊಡೋ ಸಿನಿಮಾ. ಹಾಗಾದ್ರೆ ಈ ಚಿತ್ರದ ಸ್ಟೋರಿ ಲೈನ್ ಏನು, ಯಾರೆಲ್ಲ ಚಿತ್ರದಲ್ಲಿದ್ದಾರೆ, ಚಿತ್ರದ ಸ್ಪೆಷಾಲಿಟೀಸ್ ಏನು ಅಂತೀರಾ? ಜಸ್ಟ್ ಹ್ಯಾವ್ ಅ ಲುಕ್. ಮೊದಲನೇದಾಗಿ ಐ ಥಿಂಕ್ ರಾಮು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 36ನೇ ಸಿನಿಮಾ ಅವ್ರ ಬ್ಯಾನರಲ್ಲಿ. ಈ ಸಿನಿಮಾನ ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕಿತ್ತು. ಸೊ ಅವ್ರಿಗೆ ಅಂತ ಮಾಡಿಸಿರೋಂಥ ಒಂದು ಸ್ಕ್ರಿಪ್ಟ್ ಇದು. ಸೊ ಇಲ್ಲೊಂದು ಕಡೆ ಅಷ್ಟು ದೊಡ್ಡ ಸ್ಕ್ರಿಪ್ಟನ್ನು ನಾನು ಈಗ ಒಂದು 3-4 ಸಿನಿಮಾ ಮಾಡಿರೋಂಥ ಒಬ್ಬ ಕಲಾವಿದನ ಕರೆದು ನೀನು ಇವ್ರ ಕೈಲಾಗುತ್ತೆ, ನೀವು ಮಾಡ್ತೀರಾ ಅಂತ ಒಂದು ನಂಬಿಕೆ ಇಟ್ಟು ನನಗೆ ಈ ಸಿನಿಮಾ ಮಾಡಿಸಿದ್ದಾರೆ. ಐ ಥಿಂಕ್ ಐ ಆಮ್ ಗ್ರೇಟ್ಫುಲ್ ಫಾರ್ ರಾಮು ಸರ್ ಒಂದು. ಆ್ಯಂಡ್ ನಮ್ಮ ಡೈರೆಕ್ಟ್ರು. ಸೊ ಅಂದರೆ ಎಲ್ಲೂ ಒಂದು ಕಡೆ ಕಾಂಪ್ರಮೈಸ್ ಆಗ್ದೇ ಈವನ್ ಅಂದರೆ ಅಪ್ಪೋರಿಗೆ ಎಷ್ಟು ಅವರು ಬಜೆಟ್ ಅಂತ ಹಾಕ್ಕೊಂಡಿದ್ರು ಈ ಸಿನಿಮಾಗೆ, ಏನೆಲ್ಲ ಪ್ರೊಡಕ್ಷನ್ಗೆ ಅಂತ ಅಂದರೆ ಒಂದು ಪ್ಲ್ಯಾನ್ ಮಾಡಿದರು. ಸೊ ಅದೇ ರೀತಿ ಎಲ್ಲೂ ಕಾಂಪ್ರಮೈಸ್ ಆಗದೇ ಪ್ರತಿಯೊಂದು ಇದನ್ನು ಅಷ್ಟು ರಿಚ್ಚಾಗಿ ಶೂಟ್ ಮಾಡಿದ್ದಾರೆ. ಐ ಥಿಂಕ್ ನನಗೆ ಎಲ್ಲ ಒಂದು ಕಡೆ ತುಂಬ ದೊಡ್ಡ ಬೂಸ್ಟ್ ಈ ಸಿನಿಮಾ. चश्मा लगाया तो बच्चा नहीं बन सकता रे, सिर्फ बच्चे वो भी छोटे. ಫಸ್ಟ್ ನಾನು ಚಿಂಗಾರಿ ಮೂವಿ ಮಾಡಿದ್ದೆ, 2012 ರಿಲೀಸ್ ಆಯಿತು. ಸೊ ಅದರಲ್ಲಿ ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಆ ಮೂವಿ ನೋಡಿ ನನಗೆ ರಮೇಶ್ ಸರ್ ಈ ಮೂವಿಯಲ್ಲಿ ನಟಿಸೋ ಅವಕಾಶ ಕೊಟ್ಟರು. ಸೊ ಫಸ್ಟ್ ನನಗೆ ರಮೇಶ್ ಸರ್ ಕಾಲ್ ಮಾಡಿದಾಗ ಈ ಥರ ಒಂದು ಕತೆ ಇದೆ ಕೇಳಿ ಅಂತ ಹೇಳಿದಾಗ, ನಾನು ಆ್ಯಕ್ಚುಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ನಾನು ಇಲ್ಲ ಸರ್, ನಾನು ಇವಾಗ IT ಕಂಪ್ನಿಯಲ್ಲಿದ್ದೀನಿ, ಆಗಲ್ಲ ಅಂತ ಹೇಳಿದೆ. ಬಟ್ ಅವ್ರು ಮತ್ತೆ 2-3 ಟೈಮ್ಸ್ ಕಾಲ್ ಮಾಡಿ ಒಂದ್ಸಲ ಸ್ಕ್ರಿಪ್ಟ್ ಕೇಳಿಮ್ಮ, ಇಷ್ಟ ಆದರೆ ಆಮೇಲೆ ಗೋ ಅಹೆಡ್ ಅಂತ ಹೇಳಿದ್ರು. ಸೊ ಅವಾಗ ಗೊತ್ತಾಯಿತು ನನಗೆ ಅದು ರಾಮು ಸರ್ ಬ್ಯಾನರು ಅಂತ. ಆಮೇಲೆ ಕತೆ ಕೇಳಿದೆ ಆ್ಯಂಡ್ ಕತೆ ತುಂಬ ಚೆನ್ನಾಗಿತ್ತು. ಪ್ಲಸ್ ನನ್ನ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅನ್ನಿಸ್ತು ನನಗೆ. ಸೊ ರೆಡಿಲಿ ಎಕ್ಸೆಪ್ಟ್ ಮಾಡಿದೆ. ನಾನೊಂದು ಒಂದು ಲೋಕಲ್ ಹುಡುಗನ ಪಾತ್ರ ಮಾಡ್ತಾಯಿದ್ದೀನಿ. ಐ ಥಿಂಕ್ ಬಾರಲ್ಲಿ ಒಂದು ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ, ಲೋಕಲ್ ಬಾರಲ್ಲಿ. ಸೊ ಅಲ್ಲಿ ಮೇಲ್ಗಡೆನೇ ಒಂದು ಮನೆ ಇರುತ್ತೆ ನಂದು. ಬಾರ್ ಮೇಲ್ಗಡೆನೇ ಮನೆ, ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ಮನೆ ಬರುತ್ತೆ. ಸೊ ಅಲ್ಲಿ ಹೀರೋಯಿನ್ ಇರ್ತಾರೆ. ಸೊ ಅಲ್ಲೊಂದು ಲವ್ ಸ್ಟೋರಿ. ಸೊ ಅಲ್ಲಿಂದ ಅವ್ನ ಕಾರಣಾಂತರಗಳಿಂದ ಮುಂಬೈಗೆ ಹೋಗ್ಬೇಕಾಗುತ್ತೆ ದುಡ್ಡು ಮಾಡೋದಕ್ಕೆ. ಸೊ ಅಲ್ಲಿ ಹೋದ್ಮೇಲೆ ಅವ್ನು ಅಂಡರ್ವರ್ಲ್ಡ್ ಲಿಂಕ್ ಆಗುತ್ತೆ. ಸೊ ಈ ರೀತಿ ಅಂದರೆ ಒಂದು ನಾರ್ಮಲ್ ಹುಡುಗ ಬಾರಲ್ಲಿ ಕ್ಯಾಶಿಯರಾಗಿ ಕೆಲಸ ಮಾಡ್ತಿರೋನು ಮುಂಬೈಗೆ ಹೋಗಿ ಒಂದು ಅಂಡರ್ವರ್ಲ್ಡಲ್ಲಿ ಸಿಕ್ಕಾಕೊಂಡಾಗ ಏನೆಲ್ಲ ಚೇಂಜಸ್ ಆಗುತ್ತೆ. ಸೊ ಒಂದು ಟ್ರಾವೆಲ್ ಇದೆ ನನ್ನ ಕ್ಯಾರೆಕ್ಟ್ರಲ್ಲಿ. ಸೊ ಒಂದು ಸಾಫ್ಟ್ ಆಗಿರ್ತೀನಿ, ಸೊ ಅಲ್ಲಿ ಹೋಗ್ತಾ ಒಂದು ರಫ್ ಆಗೋಂಥ ಒಂದು ಕ್ಯಾರೆಕ್ಟ್ರು. ಸೊ ಆ ಥರ ಒಂದು ಚೇಂಜ್ ಓಡಿಸಿದೆ. ಮೂಟೆ ಕಟ್ಬಿಡ್ತೀನಿ. तो ಶಿಕಾರ್ಗೆ ಹೊಡೆಯೋಕೆ ಹೊರಟಿರೋದು ಖರ್ಗೋಶ್ಗೆ ಅಲ್ಲ, ಶೇರ್ಗೆ ಹೊಡೆಯೋಕೆ. ಬಾಲಿವುಡ್ ಸಿನಿಮಾನೂ ಮುಂಬೈಯಲ್ಲಿ ಶೂಟಿಂಗ್ ಮಾಡಲ್ಲ. ಏನಕ್ಕೆ ತುಂಬ ಪರ್ಮಿಷನ್ಸ್ ಪ್ರಾಬ್ಲಮ್ ಇದೆ, ತುಂಬ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ಗಳಿದೆ. ನೀವು ಹೆಲಿಕ್ಯಾಮ್ ಆರಿಸಂಗಿಲ್ಲ, ಪ್ರತಿಯೊಂದು ಪ್ರಾಬ್ಲಮ್ಗಳಿದೆ. ಸೊ ಅವೆಲ್ಲ ಇದ್ದು ನಾವು ಆ್ಯಕ್ಚುಲಿ ಕನ್ನಡ ಸಿನಿಮಾಗಳು 1-2 ಸಿನಿಮಾ ಬಂದು ಶೂಟಿಂಗ್ ಮಾಡ್ತಾಯಿದ್ರು ನಾವು
ಹೋದಾಗ ನಾವು ಅಂದ್ಕೊಂಡು ಮೋಸ್ಟ್ಲಿ 2 ದಿನ ಆಮೇಲೆ ನಮ್ಮದು ಪ್ಯಾಕಪ್ ಆಗುತ್ತೆ, 35 ದಿನ ಶೆಡ್ಯೂಲ್ ಅಂತ ಹಾಕೊಂಡಿದ್ದೀವಿ, ಹೆಂಗೆ ಏನು ಅಂತಂದಾಗ ರಾಮು ಸರ್ ಇಮಿಡಿಯೇಟಾಗಿ 2 ದಿನ ಬಂದಮೇಲೆ ಹೊರಟ್ಬಿಟ್ರು. ಅಲ್ಲಿಂದ ಬಂದು ಮುಂಬೈಲೇ ಎತ್ಕೊಂಡು ಅಷ್ಟೋ ದಿನವೂ ಅವರೇ ಪ್ರತಿಯೊಂದು ಲೊಕೇಶನ್ಸಿಂದ ಎಲ್ಲ ಪರ್ಮಿಷನ್ಸ್ ಎಲ್ಲ ಮಾತಾಡಿ. ಏನಕ್ಕೆ ಮುಂಚೆ ಅವರು AK-47 ಎಲ್ಲ ಮಾಡಿದ್ರಿಂದ ಒಂದಷ್ಟು ಕಾಂಟ್ಯಾಕ್ಟ್ಸ್ ಅವ್ರಿಗಿತ್ತು. ಸೊ ಅವ್ರ ಕಾಂಟ್ಯಾಕ್ಟ್ಸ್ ಮುಖಾಂತರ ಐ ಥಿಂಕ್ ರಾಮು ಸರ್ ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ ನಾವೆಲ್ಲರೂ ಬೆಂಗಳೂರಲ್ಲೆಲ್ಲ ಸೆಟ್ ಹಾಕೊಂಡು ಮಾಡಬೇಕಿರ್ತಿತ್ತು ಮುಂಬೈನ. ಮುಂಬೈಗೆ ದುಬೈ ತೋರಿಸ್ತೀಯಾ? ಈ ಸಿನಿಮಾದಲ್ಲಿ ನಾನು ಐಸು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ಕೃಷ್ಣ ಅವ್ರು ಹೇಳ್ದಂಗೆ ಪಕ್ಕದ ಮನೆ ಹುಡುಗಿ ಟೈಪ್ ಆಫ್ ಅ ಕ್ಯಾರೆಕ್ಟರ್ ಅದು. ಸೊ ಫಸ್ಟ್ ಹಾಫಲ್ಲಿ ತುಂಬ ಒಂದು ಟಾಮ್ ಬಾಯಿಶ್ ಆಗಿ ಎಲ್ಲರನ್ನೂ ರೇಗಿಸ್ತಾ ಅಳಿಸ್ತಾ ಈ ಥರ ಒಂದು ಕ್ಯಾರೆಕ್ಟರೈಸೇಷನ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಬರೋಷ್ಟೊತ್ತಿಗೆ ಒಂದು ಕಂಪ್ಲೀಟ್ ಚೇಂಜ್ ಓವರ್ ಕಾಣಿಸುತ್ತೆ ನನ್ನ ಕ್ಯಾರೆಕ್ಟರಲ್ಲಿ. ಐ ಥಿಂಕ್ ಕಂಪ್ಲೀಟ್ ಚೇಂಜ್ ಓವರ್ ಇರುತ್ತೆ. ಮುಂಬೈಗೆ ದುಬೈ ತೋರಿಸ್ತೀಯಾ? AK-47 ಸ್ಕ್ರಿಪ್ಟ್ ರೈಟ್ರು ಮತ್ತು ನಮ್ಮ ಸಿನಿಮಾ ಡೈರೆಕ್ಟ್ರು ಒಂದೇ ಆಗಿರೋದ್ರಿಂದ ಒಂದು AK-47 ಒಂದು ಚಾಪ್ ಈ ಸಿನಿಮಾದಲ್ಲಿ ಕಾಣ್ಬೋದು. ಯಾಕಂದರೆ ನಮ್ಮ ಸೇಮ್ ಸಿಮಿಲರ್ ಕತೆ ಏನಂದರೆ ಬೆಂಗಳೂರಿಂದ ಮುಂಬೈಗೆ ಹೋಗೋಂಥ ಕತೆ. ಸೊ ಅಲ್ಲಿ ರೀಸನ್ಸ್ ಡಿಫ್ರೆನ್ಸ್ ಇರುತ್ತೆ ಬಿಟ್ಟರೆ ಆಮೇಲೆ ಅಲ್ಲಿ ಆಶೀಶ್ ವಿದ್ಯಾರ್ಥಿ ಅವ್ರು ಬಂದು ನಿಮಗೆ ದಾವೂದ್ ಕ್ಯಾರೆಕ್ಟರ್ ಮಾಡಿದ್ರು. ಇಲ್ಲಿ ಈ ಸಿನಿಮಾದಲ್ಲಿ ಮುನ್ನವರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಆಮೇಲೆ ಸಾಕಷ್ಟು ಮುಂಬೈಯಲ್ಲೇ ಶೂಟ್ ಮಾಡಿರೋಂಥ ಚಿತ್ರ. ಅದು ತುಂಬ ಒಂದು ದೊಡ್ಡ ಹಿಟ್ಟು, ತುಂಬ ಒಂದು ಮೈಲಿಗಲ್ಲು ಮಾಡಿದಂಥ ಸಿನಿಮಾ AK-47. ಐ ಥಿಂಕ್ ಅದೇ ರೈಟರ್ ಈ ಸಿನಿಮಾನೂ ಅದೇ ರೇಂಜಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ಶ್ರದ್ಧೆಯಿಂದ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಮುಂಬೈ ಅಂದರೆ ಇದೊಂದು ಅಂಡರ್ವರ್ಲ್ಡ್ ಬ್ಯಾಕ್ಡ್ರಾಪಲ್ಲಿ ಬರೋ ಒಂದು ಮೂವಿ ಅಂತ ಅನ್ಕೋತಾರೆ. ಐ ಥಿಂಕ್ ಆ್ಯಕ್ಷನ್ ಈಸ್ ದೇರ್ ಡೆಫಿನೆಟ್ಲಿ, ಬಟ್ ಅಲಾಂಗ್ ವಿತ್ ಆ್ಯಕ್ಷನ್ ದೆರ್ ಇಸ್ ಒನ್ ಲವ್ ಸ್ಟೋರಿ ಆಸ್ ವೆಲ್. ಐ ಥಿಂಕ್ ಅದು ಟ್ರೈಲರಲ್ಲಿ ಒಂದು ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ ರಮೇಶ್ ಸರ್. ಸೊ ಆ್ಯಕ್ಷನ್, ರಾಮು ಸರ್ ಮೂವಿ ಅಂದಮೇಲೆ ಆ್ಯಕ್ಷನ್ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆ ದೆರ್ ಇಸ್ ಅ ಲವ್ ಸ್ಟೋರಿ ಆಸ್ ವೆಲ್. ಆ್ಯಂಡ್ ನಾನು ಟ್ರಾವೆಲ್ ಆಗ್ತೀನಿ ಅಲಾಂಗ್ ವಿತ್ ದ ಸ್ಟೋರಿ. ಸೊ ನಾನು ಹೇಳ್ದಂಗೆ ತುಂಬ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ. ಬೆಂಗಳೂರು ಸಾಫ್ಟ್ವೇರ್ ಸಿಟಿ ಕಣೋ, ಓದೋರ್ಗೆ ಮಾತ್ರ ಕೆಲಸ. ಮುಂಬೈ ಹಾರ್ಡ್ವೇರು, ಇಲ್ಲಿ ಚುಚ್ಚದವನ್ಗೆ ಕೆಲಸ. मुस्ताक भाई माफ कर दो. ಎಸ್ಪೆಷಲಿ ಮಾಸ್ ಡೈಲಾಗ್ಸ್ಗಳು ನಾನು ಈ ಮುಂಚೆ ಯಾವ ಸಿನಿಮಾದಲ್ಲೂ ಮಾಸ್ ಡೈಲಾಗ್ಸ್ ಹೇಳಿರಲಿಲ್ಲ. ಸೊ ಇದು ಮೊದಲನೇ ಸಿನಿಮಾ ನನಗೆ ಒಂದು ಮಾಸ್ ಡೈಲಾಗ್ಸ್ ಎಲ್ಲ ಒಂದು ಚೇಂಜ್ ಓವರ್ ಆ ರೀತಿ ಹೇಳಬೇಕು ಅಂದರೆ. ಸೊ ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ನಮ್ಮ ಡೈಲಾಗ್ ರೈಟರ್ ಮತ್ತು ಡೈರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನು ಅಂತ ಡೈಲಾಗ್ ರೈಟ್ರು ಫಸ್ಟ್ ಟೈಮ್ ಬರೀತಾ ಇರೋದು. ತುಂಬ ಒಂದು ಕ್ಯಾಚಿ ಡೈಲಾಗ್ಸ್ ಬರೆದಿದ್ದಾರೆ ಈ ಸಿನಿಮಾಗೆ. ತುಂಬ ಪಾಪ್ಯುಲರ್ ಆಗಿಂಥ ಡೈಲಾಗು ಐ ಥಿಂಕ್ ಕಾವೇರಿ ವಾಟ್ರು ನಮ್ಮ ಹುಡುಗಿ ಮ್ಯಾಟ್ರು, ಎತ್ತಿದ್ರು ಓದೇನೆ ಮುಟ್ಟಿದ್ರು ಓದೇನೆ ಅಂತ. ಸೊ ಅದೊಂದು ಡೈಲಾಗ್. ಆ್ಯಂಡ್ ಸಂತೂರ್ ಸೋಬ್ದೊಂದು ಡೈಲಾಗ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಡೈಲಾಗ್ ರೈಟ್ರು. ಡೆಮೋ ಕೊಡೋಕೆ ನಾನು 3 ಇಂಚ್ ಸಂತೂರ್ ಸೋಪಲ್ಲ, 6 ಅಡಿ ಬುಲೆಟ್ಟು. ಸೊ ಈ ರೀತಿ ಒಂದು ಡೈಲಾಗ್ ಅಂದರೆ ಸಾಕಷ್ಟಿದೆ ಈ ಥರದ್ದು ಡೈಲಾಗ್ಸ್ಗಳು. ಬೇರೆ ವಾಟ್ರು ನಮ್ಮ ಹುಡುಗಿ ಮ್ಯಾಟ್ರು, ಎತ್ತಿದ್ರು ಓದೇನೆ ಮುಟ್ಟಿದ್ರು ಓದೇನೆ. ಡೆಮೋ ಕೊಡಕ್ ನಾನೇನು 3 ಇಂಚ್ ಸಂತೂರ್ ಸೋಪಲ್ಲ, 6 ಅಡಿ ಬುಲೆಟ್ಟು. ಶ್ರೀಧರ್ ಅವರು ತುಂಬ ಒಂದು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ. ಅವರು ಆಲ್ಮೋಸ್ಟ್ ಅವರು ಮಾಡೋ ಸಿನಿಮಾದಲ್ಲಿ ಎಲ್ಲ ಸಾಂಗ್ಗಳು ಚೆನ್ನಾಗಿರುತ್ತೆ, ಎಂಟೈರ್ ಆಲ್ಬಮ್ ಚೆನ್ನಾಗಿರುತ್ತೆ ಅವ್ರದ್ದು. ಆ ಕ್ಯಾಟಗರಿಗೆ 100% ಮುಂಬೈ ಸೇರಿಕೊಳ್ಳುತ್ತೆ. ಎಸ್ಪೆಷಲಿ ನನ್ನ ಫೇವ್ರೆಟ್ ಸಾಂಗ್ ದಾಸವಾಳದ ಹೂವು ಸಾಂಗು. ಸೊ ಅದೊಂದು ಒಳ್ಳೆ ಮಾಸ್ ಸಾಂಗ್, ಜನಗಳಿಗೆ ಅಪ್ಪು ಅವ್ರು ಆಡಿರೋಂಥ ಸಾಂಗ್. ಒಂದು ಆ ವಾಯ್ಸು ಮತ್ತು ಆ ಸಾಂಗ್ಗೆ ತುಂಬ ಚೆನ್ನಾಗಿ ಒಂದು ಸಿಂಕ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ತುಂಬ ನನಗೆ ಖುಷಿ ಕೊಟ್ಟಿದೆ ಅವರ ಹಾಡಿರೋದನ್ನ ನಾವೆಲ್ಲ ಒಂದು ಕಡೆ ಪರ್ಫಾರ್ಮ್ ಮಾಡಿರೋದಕ್ಕೆ. ದಾಸವಾಳದ ಹೂವ ಕಿವಿಗಿರ್ತಾಳವ್ವ, ಪಠೈಕಳಿಗೆಲ್ಲ ಹಣ್ಣೆಲ್ಲ ನೋವ. ದಾಸವಾಳದ ಹೂವ ಕಿವಿಗಿರ್ತಾಳವ್ವ, ಪಠೈಕಳಿಗೆಲ್ಲ ಹಟ್ಟೆಲ್ಲ ನೋವ. ಪೈಲು ನಾನು 10ನೇ ಕ್ಲಾಸು ಫೇಲು, ಆದ್ರೂ ನಂಬರ್ 1 ಹಾಕೋದ್ರಲ್ಲಿ ಕಾಳು. ನನ್ನ ಹಟ್ಟು ಮಾಡೇ ಬಿಡ್ತೀನಿ ಇವ್ಳಿಗೆ ಸೇಲು.
ಅಲ್ಲಿ ನೋಡಬೇಕು ಇವಳ ಸ್ವೀಟ್ ಸ್ಮೈಲ್. ನನಗೆ ಫೇವ್ರೆಟ್ ಅಂದರೆ ಕಣ್ಣ ಸಾಂಗ್ ತುಂಬ ಇಷ್ಟ ನನಗೆ. ಸೊ ಅದು ಕೇಳೋಕ್ಕೂ ತುಂಬ ಇಂಪಾಗಿದೆ ಹಾಡು, ಪ್ಲಸ್ ನೋಡೋಕ್ಕೂ ಒಂದು ವಿಜುವಲ್ ಟ್ರೀಟ್ ಅನಿಸುತ್ತೆ ಅದು. ಅದರ ಜೊತೆ ಅಜ್ನಬಿ ಸಾಂಗ್ ತುಂಬ ಇಷ್ಟ, ಅದು ನನ್ನ ಆ್ಯಂಗಲಿಂದ ಹೋಗುವಂಥ ಒಂದು ಸಾಂಗ್. ಸೊ ಅದು ನನಗೆ ತುಂಬ ಇಷ್ಟ. ಆ್ಯಂಡ್ ಅಪ್ಪು ಸರ್ ಹಾಡಿರೋ ದಾಸವಾಳದ ಹೂವು ಇಷ್ಟ. ಸೊ ನಾನು ಮಾಡಿರೋ ಮೂವಿ ಅಂತಲ್ಲ, ಬಟ್ ಆ್ಯಕ್ಚುಲಿ ಎಲ್ಲ ಸಾಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು. अजनबी शहर तो अब जरा ठहर जा, सपनों की भीड़ में अपनों की याद में, जहाँ प्यार की धुन चले वही आज तू दिल में. ಕಣ್ಣ ಸನ್ನದೆ ಅಂತ ಒಂದು ಸಾಂಗ್ ಬರುತ್ತೆ. ಸೊ ಅದನ್ನು ನಾವು ಸಂತೋಷ್ ನಾಯಕ್ ಅವರು ಬರೆದಿದ್ದಾರೆ. ಅದನ್ನು ನಾವು ಬೆಳ್ಳಾರಿಯಲ್ಲಿ ಶೂಟ್ ಮಾಡಿದ್ದೀವಿ. ಐ ಥಿಂಕ್ ತುಂಬ ಬ್ಯೂಟಿಫುಲಿ ಶಾಟ್ ಆ ಸಾಂಗ್. ಆ್ಯಂಡ್ ನನಗೆ ಎಸ್ಪೆಷಲಿ ಅದನ್ನು ಪಿಕ್ಚರೈಸೇಷನ್ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ತೇಜು ಅವರು ಭಾಳ ಚೆನ್ನಾಗಿ ಕಾಣಿಸ್ತಾರೆ ಅದರಲ್ಲಿ. ಕಣ್ಣ ಸನ್ನೆ ಸನ್ನೆಗೆ ನಾ ಸನ್ನೆಯಾದೆ ಮೆಲ್ಲಗೆ. ಸೊ ರಾಮು ಸರ್ ಬ್ಯಾನರಿಂದ ಒಂದು ಮೂವಿ ಬರ್ತಿದೆ ಅಂದರೆ ಅದೆಷ್ಟು ಅದ್ದೂರಿಯಾಗಿರುತ್ತೆ ಅಂತ ನಾನು ಸೆಪ್ರೇಟಾಗಿ ಹೇಳೋ ಅವಶ್ಯಕತೆಯೇ ಇಲ್ಲ. ಸೊ ಐ ಆಮ್ ವೆರಿ ಮಚ್ ವೇಟಿಂಗ್, ಎಕ್ಸೈಟೆಡ್. ಆ್ಯಂಡ್ ಡೆಫಿನೆಟ್ಲಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ರಾಮು ಸರ್ ಅವರೇ ಹೇಳಿರೋದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ. ಸೊ ಅವ್ರು ಹೇಳಿದ್ಮೇಲೆ ಇನ್ನೂ ನನಗೆ ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಆ್ಯಂಡ್ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ. ದೆರ್ ಇಸ್ ಕಾಮಿಡಿ, ದೆರ್ ಇಸ್ ಲವ್, ದೆರ್ ಇಸ್ ಸೆಂಟಿಮೆಂಟ್, ದೆರ್ ಇಸ್ ಆ್ಯಕ್ಷನ್. ಅಂದರೆ ಜನ ಥಿಯೇಟರ್ಗೆ ಬಂದು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದು ಡೆಫಿನೆಟ್ ಆಗಿದೆ ಮೂವಿಯಲ್ಲಿ. ಕಿರುಕುಳ ಕೊಡುಕಲೆ ಎಲ್ಲಿಂದಲೀ ಕಲಿತೆಯೇ ಫಳ ಕಣ್ಣಲೆ ಪಳಗಿಸೋ ಕೋಮಲೆ ನೀ ಹೆಣೆದೆ ನಂಗೆ ಬಲೆ ಎದುರು ಬರಲು ಉಗುಳು ನಗಲು ನನಗೆ ಮದಿರೆ ಅಮಲು. ಕಣ್ಣ ಸನ್ನೆ ಸನ್ನೆಗೆ ನಾ ಸನ್ನೆಯಾದೆ ಮೆಲ್ಲಗೆ. ಬ್ಯೂಟಿಫುಲ್ ಸಾಂಗ್ಸ್ ನಿಂದ ಪವರ್ಫುಲ್ ಅಂಡ್ ಇಂಟ್ರೆಸ್ಟಿಂಗ್ ಅನ್ಸಿರೋ ಮುಂಬೈ ನಾಳೆ ತೆರೆಗೆ ಬರ್ತಿದ್ದು ಅಸಲಿ ಕಥೆ ನಾಳೆಯಷ್ಟೇ ರಿವೀಲ್ ಆಗಲಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.